ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿನ್ನೆ ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆಗೆ. ಇವಾಗ ಎದ್ದು ಕಸ ಹೊಡೆದನ್ನೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ. ನಾನು ಕಸ ಹುಡುಗಿ ಸ್ನಾನ ಮಾಡಿ ಬರ್ತೀನಿ. ನೋಡಿ ಫ್ರೆಂಡ್ಸ್, ನಿನ್ನೆ ರಾತ್ರಿನೇ ಪ್ರತಿಯೊಂದೂ ವರಮಹಾಲಕ್ಷ್ಮಿ ಪೂಜೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಸ ಗುಡಿಸಿ ನೀರು ಹಾಕಿ ಚೆನ್ನಾಗಿ ಒರೆಸ್ಕೊಂಡು ರಂಗೋಲಿನ ಹಾಕ್ತಾ ಇದ್ದೀನಿ. ತುಳಸಿ ಕಟ್ಟೆಗೆ ಮತ್ತು ಬಾಗಿಲಿಗೆ ನಾನಿಲ್ಲಿ ರಂಗೋಲಿನ ಹಾಕ್ಕೋತಾ ಇದ್ದೀನಿ. ನೋಡಿ, ಲಕ್ಷ್ಮಿ ಕೂಡ್ಸೋಕೆ ನಾವಿಲ್ಲಿ ಕಳಸ ಇಡ್ತೀವಲ್ಲ, ಅಲ್ಲೂ ಸಹ ನಾನು ರಂಗೋಲಿ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕಳಸ ಇಟ್ಟಿದ್ದೀನಿ. ಕಳಸದಲ್ಲಿ ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾನು ಇಲ್ಲಿ ಬಿಂದಿಗೆಯಲ್ಲಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಯಿನ್ಸ್ ಹಾಕಬೇಕು. ಅಂದರೆ 11 ರೂಪಾಯಿನೋ ಅಥವಾ 21 ರೂಪಾಯಿನೋ ಇಲ್ಲ 101 ರೂಪಾಯಿನೋ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಾಯಿನ್ಸ್ನ ಹಾಕಬೇಕು. ಮತ್ತು ಅರಿಶಿನ ಕುಂಕುಮನ ಅದರಲ್ಲಿ ಸ್ವಲ್ಪ ಹಾಕಬೇಕು. ಹಾಕಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ನಂತರ ನಾನಿಲ್ಲಿ ಸೀರೆನ ಉಡಿಸಿ ಅದನ್ನು ಪಿನ್ನ ಹಾಕ್ತಾ ಇದ್ದೀನಿ. ನರಿಗೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ನರಿಗೆನ ಕ್ಲೀನಾಗಿ ಕೂಡಲಿ ಅಂತ ಹೇಳಿ ನಾನು ಸೊಂಟಕ್ಕೆ ಒಂದು ದಾರನ ಕಟ್ಕೊಳ್ತಾ ಇದ್ದೀನಿ. ಈ ದಾರನ ಕಟ್ಟಿ ಆದಮೇಲೆ ನೀಟಾಗಿ ನರಿಗೆನ ನಾನಿಲ್ಲಿ ಹೊಂದಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈ ಥರ ಸೀರೆನ ಉಡಿಸಿದ್ದೀನಿ. ಹೇಗಿದೆ ಸೀರೆ ಉಡಿಸಿದ್ದು ಅಂತ ಕಮೆಂಟ್ ಮಾಡಿ ಹೇಳಿ. ಡಾಬು ಮತ್ತು ಒಡವೆ ಎಲ್ಲ ಹಾಕಿ ಇವಾಗ ಲಕ್ಷ್ಮೀ ದೇವಿನ ನಾನು ರೆಡಿ ಮಾಡ್ತಾ ಇದ್ದೀನಿ.
ಕಳಶಕ್ಕೆ 5 ವೀಳ್ಯದೆಲೆನ ಇಟ್ಟು ಕಾಯಿಗೆ ದೇವಿ ಮುಖನ ಇಟ್ಟು ನಾನಿಲ್ಲಿ ಕಳಶದ ಮೇಲೆ ಕಾಯಿ ಇಡ್ತಾ ಇದ್ದೀನಿ. ಲಕ್ಷ್ಮಿಗೆ ನಾನಿಲ್ಲಿ ಅರಿಶಿನ ಕುಂಕುಮ ಹಚ್ಚಿ ತಾಳಿನ ಹಾಕ್ತಾ ಇದ್ದೀನಿ. ನಮ್ಮ ಮನೆಯವರು ಇಲ್ಲಿ ನಡುವೆ ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಅಲ್ಲಿ ಇನ್ನೊಂದು ಸಹ ಹಾಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ಅಲ್ಲಿ ಇನ್ನೊಂದು ನಾನು ನೆಕ್ಲೆಸ್ನ ಹಾಕ್ತಾ ಇದ್ದೀನಿ. ಇವಾಗ ಲಕ್ಷ್ಮೀ ದೇವಿಗೆ ಹೂನ ಹಾಕಿ ಅಲಂಕಾರನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ರೀತಿ ನಾವು ಯಾವಾಗಲೂ ನಾನು ಮತ್ತು ನಮ್ಮ ಮನೆಯವರು ಕೂಡಿ ಅಲಂಕಾರ ಮಾಡ್ತೀವಿ. ಈಗ ಜೊತೆಗೆ ಮಕ್ಕಳು ಸಹ ಇದ್ದಾರೆ. ನಾನು ನನ್ನ ಮಕ್ಕಳು ಸೇರಿ ಈ ವರಮಹಾಲಕ್ಷ್ಮಿ ಹಬ್ಬನ ವರ್ಷ ಇದೇ ರೀತಿ ಕೂಡಿ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತೀವಿ. ಇಲ್ಲಿ 5 ಥರದ ಹಣ್ಣನ್ನ ಜೋಡಿಸಿ ನಾನು ದೇವಿಗೆ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಲಕ್ಷ್ಮಿಗೆ ಉಡಿನ ಏನು ರೆಡಿ ಮಾಡಿರ್ತೀವಲ್ಲ, ಆ ಉಡಿನ ನಾನಿಲ್ಲಿ ಹಣ್ಣಿನ ಮೇಲೇನೆ ಇಡ್ತಾ ಇದ್ದೀನಿ. ಲಕ್ಷ್ಮಿಗೆ ಇಷ್ಟವಾಗಿದ್ದ ಚಕ್ಕಲಿ, ಕರ್ಜಿಕಾಯಿ ಅವೆಲ್ಲ ಏನು ನಾವು ನೈವೇದ್ಯಕ್ಕೆ ಅಂತ ಹೇಳಿ ಮಾಡಿರ್ತೀವಲ್ಲ, ಅದನ್ನು ಸಹ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ದೀಪಕ್ಕೆ ನಾನಿಲ್ಲಿ ಕಂಕಣನ ಕಟ್ಕೊಂಡು ದೀಪನ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಆರತಿ ಬಟ್ಲಕ್ಕೂ ಸಹ ನಾನಿಲ್ಲಿ ಕಂಕಣನ ಕಟ್ತಾ ಇದ್ದೀನಿ. ನಮಗೆ ಕಟ್ಕೊಳ್ಳೋಕ್ಕೆ ಅಂತ ಹೇಳಿ 12 ಎಳೆ ದಾರದ ಕಂಕಣನ ನಾನಿಲ್ಲಿ ರೆಡಿ ಮಾಡಿರ್ತೀನಿ. ಆ ಕಂಕಣನ ಇಲ್ಲಿ ನಾನು ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮಾಡಿಕೊಂಡು ನಾನು ಮತ್ತು ನಮ್ಮ ಮನೆಯವರು ಈ ಕಂಕಣನ ಕಟ್ಕೊಳ್ತೀವಿ. ನಗ ಅವ್ರ ಪಪ್ಪ ಸುಮ್ಮನೆ ಮೌನವಾಗಿದ್ರಲ್ಲ, ಹಾಗಾಗಿ ಅವ್ರ ಮಗಳು ರೇಗಿಸ್ತಾ ಇದ್ದಾಳೆ, ಪಾಪ ನಗು ಅಂತ ಹೇಳಿ. ನಮ್ಮ ಮನೆಯವರು ಸಹ ನನಗೆ ಕಂಕಣನ ಕಟ್ಟಿದ್ರು. ಕಂಕಣ ಎಲ್ಲ ಕಟ್ಟಿ ಆದಮೇಲೆ ಪೂಜೆನೂ ಸಹ ಮುಗಿದಿತ್ತು. ಇವಾಗ ಲಾಸ್ಟಿಗೆ ಮಂಗಳಾರತಿನ ಮಾಡ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಸೇರಿ ಆರತಿನ ಮಾಡಿದ್ವಿ.
ಆರತಿ ಎಲ್ಲ ಮಾಡಿ ಮುಗಿಸಿ ಇವಾಗ ನಾನಿಲ್ಲಿ ಕತೆ ಬುಕ್ನ ಓದ್ತಾ ಇದ್ದೀನಿ. ನಾನು ಕತೆ ಬುಕ್ಕು ಓದ್ತಿರುವಾಗ ನಮ್ಮ ಮನೆಯವರು ಮತ್ತೆ ನನ್ನ ಮಗ ಹೊರಗೋಗಿದ್ರು. ಅವ್ರಿಗೆ ಹಸಿವಾಗಿತ್ತು ಅನ್ಸುತ್ತೆ. ನಾನಿನ್ನು ಬುಕ್ ಓದ್ತಿದ್ನಲ್ಲ, ಹಾಗಾಗಿ ಹೊರಗೋಗಿದ್ರು. ಹೊರಗೋಗಿ ಕಾಲ್ ಮಾಡಿದ್ರು, ಬಿಡು ಟಿಫಿನ್ ಏನು ಮಾಡಬೇಡ, ನಾನು ಇಲ್ಲಿಂದನೇ ತರ್ತೀನಿ, ಡೈರೆಕ್ಟಾಗಿ ಅಡುಗೆನೇ ಮಾಡಿವೆ ಅಂತ ಹೇಳಿ ಅವ್ರು ಅಲ್ಲೇ ತಿನ್ಕೊಂಡು ನನಗೆ ಮತ್ತು ನನ್ನ ಮಗಳಿಗೆ ದೋಸೆ ಮತ್ತು ಪುರಿನ ತಗೊಂಡು ಬಂದಿದ್ರು. ಟಿಫಿನ್ ಎಲ್ಲ ತಿನ್ಕೊಂಡು ಇವಾಗ ನೈವೇದ್ಯಕ್ಕೆ ಅಡುಗೆ ಮಾಡಬೇಕು ಅಂತ ಹೇಳಿ ಗ್ಯಾಸ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಪೂಜೆನೂ ಮಾಡಿ ಇಲ್ಲಿ ಬೇಳೆ ಬೇಯೋಕ್ಕೆ ಅಂತ ಹೇಳಿ ನೀರು ಇಟ್ಕೊಂಡಿದ್ದೀನಿ. ಅಂದರೆ ಇವತ್ತು ಒಬ್ಬಟ್ಟು ಮಾಡಬೇಕಲ್ಲ, ಹಾಗಾಗಿ ಬೇಳೆನ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಹೊರಗಿಂದ ತುಂಬಾ ಸೌಂಡ್ ಕೇಳಿಸ್ತಾ ಇತ್ತು, ಯಾಕೆಂದರೆ ನಮ್ಮ ಮನೆ ಹತ್ರನೇ ಬೋರ್ವೆಲ್ ಹಾಕಿಸ್ತಾ ಇದ್ರು. ಹಾಗಾಗಿ ತುಂಬ ಅಂದರೆ ತುಂಬ ಸೌಂಡ್ ಕೇಳಿಸ್ತಾ ಇತ್ತು. ನಮ್ಮ ಮಾತು ನಮಗೇನೆ ಕೇಳದೇ ಇರೋಷ್ಟು ಸೌಂಡ್ ಇತ್ತು. ಕೋಸಂಬರಿಗೆ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಹೋಳಿಗೆ ಸಾರು ಅಥವಾ ಕಟ್ಟಿನ ಸಾರು, ಅದಕ್ಕೆ ಮುಂಚೆನೆ ನಾನು ನೆನೆಸಿಟ್ಕೊಂಡಿದ್ದೀನಿ. ನೋಡಿ ನೀರು ಕುದಿತಾ ಇದೆ, ಬೇಳೆ ಹಾಕೋಣ. ನೀರು ಕುದಿತೇನೆ, ಬೇಳೆ ಹಾಕ್ತೀವಲ್ಲ ಅವಾಗ ಸ್ವಲ್ಪ ಒಂದೇ ವಿಸಿಲ್ ತೆಗಿಬೇಕು. ನನ್ನ ಮಗಳು ಸಹ ನನಗಿಲ್ಲಿ ಅಡುಗೆಗೆ ಹೆಲ್ಪ್ ಮಾಡಿದ್ಲು. ಹಾಗಾಗಿ ಬೇಗ ಅಡುಗೆ ರೆಡಿ ಆಗೋಯ್ತು. ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಲು, ನಾನು ಅಡುಗೆನ ರೆಡಿ ಮಾಡಿದೆ. ಒಂದು ವಿಸಿಲ್ ಹಾಕಿ ತೆಗ್ಸಿದ್ನಲ್ಲ, ಬೇಳೆ ಒಂದೇ ವಿಸಿಲಿಗೆ ಚೆನ್ನಾಗಿ ಕುದ್ದಿದೆ. ಇವಾಗ ಇದನ್ನು ನೀರು ಬಸ್ದು ತೆಗೆದಿಟ್ಕೊಂಡು ಬೇಳೆಗೆ ಬೆಲ್ಲ ಹಾಕಿ ಕುದಿಸ್ಕೊಳ್ತೀನಿ. ಕೊನೆಯದಾಗಿ ಕೋಸಂಬರಿನ ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಅಡುಗೆ ರೆಡಿ ಆಯಿತು. ಇನ್ನು ಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡಿ ನಾವು ಊಟ ಮಾಡ್ಕೊಳ್ತೀವಿ. ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡಿದ್ದೆ ಅನ್ನೋದಾದರೆ, ಅನ್ನ ಮತ್ತು ಬದನೆಕಾಯಿ ಪಲ್ಯ ಮಾಡಿದ್ದೆ. ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿದ್ದ ಕೋಸಂಬರಿನೂ ನಾನಿಲ್ಲಿ ಮಾಡಿದ್ದೀನಿ. ಮತ್ತು ಕಟ್ಟಿನ ಸಾರು ಅಂದರೆ ಹೋಳಿಗೆ ಸಾರೂ ಸಹ ಮಾಡಿದ್ದೆ. ಹೋಳಿಗೆ ಮಾಡಿದ ಮೇಲೆ ಹೋಳಿಗೆ ಸಾರನ್ನು ಸಹ ಮಾಡಬೇಕಲ್ಲ, ಅದನ್ನು ಮಾಡಿದ್ದೆ. ಈರುಳ್ಳಿ ಬಜ್ಜಿನೂ ಸ್ವಲ್ಪ ಮಾಡಿದ್ದೆ. ಹೋಳಿಗೆನೂ ಮಾಡಿದ್ದೀನಿ. ಇದು ಪುಳಿಯೋಗರೆನೂ ಮಾಡಿದ್ದೆ. ಇಲ್ಲಿ ನಮ್ಮ ಮನೆಯವರು ಮತ್ತು ನನ್ನ ಮಗ ಊಟಕ್ಕೆ ಕುಂತಿದ್ದಾರೆ. ಏನು ತಿನ್ಬೇಡ ನೀನು, ಬಜ್ಜಿ ಪಲ್ಯ ಕೋಸಂಬರಿ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟೀ ಕುಡಿದು ರೆಡಿಯಾಗಿ ಇವಾಗ ಅರ್ಶಿನ ಕುಂಕುಮಕ್ಕೆ ಕರೆಯೋಕ್ಕೆ ನಾವು ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. ನಮ್ಮ ಸೈಡ್ ಮಾಡೋದು ಇಲ್ಲಿ ಮಾಡಲ್ಲ.
ಇವರು ನಮ್ಮನೆ ಓನರು. ನನ್ನ ಮಗಳು ಹೇಳ್ತಾ ಇದ್ಲು, ಆಂಟಿ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ನೋಡಿ ಅಂಥೇಳಿ. ಹೌದು, ನಾನು ಡೈಲಿ ನೋಡ್ತೀನಿ ನಿಮ್ಮಮ್ಮ ಏನು ಅಡುಗೆ ಮಾಡ್ತಾರೆ ಅಂತ ಹೇಳಿ. ನನಗೆ ಆವತ್ತಿನ ದಿನಾನೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಮನೇಲಿ ಇದೇ ಅಡುಗೆ ಅಂಥೇಳಿ. ಹಾಗಂತ ನನ್ನ ಮಗಳಿದ್ರಿಗೆ ಮಾತಾಡ್ತಾ ಇದ್ರು. ಹಾಂ ಮಮ್ಮಿ ಎಲ್ಲ ಅಮ್ಮ ಅದು ಸಕ್ಕರೆ ಕೊಡ. ನಮ್ಮ ಕಡೆ ಪದ್ಧತಿ ಏನು ತಿಳ್ಕೊಂಡ್ರಿ. ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ನಲ್ಲ, ನಾನು ಚಾನಲ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು ಅಂತೇಳಿ, ಅದು ಇವರೇನೆ. ಇವ್ರ ಚಾನಲ್ ಹೆಸರು MG ಜರ್ನಿ ಅಫಿಷಿಯಲ್ ಅಂತೇಳಿ. ತುಂಬಾ ಹೆಲ್ಪ್ ಮಾಡಿದರು, ಈಗೂ ಸಹ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಮೂಲಕ ಅವರಿಗೆ ಥ್ಯಾಂಕ್ ಯುನ ಹೇಳ್ತಾ ಇದ್ದೀನಿ. ಆಂಟಿ बैठ जाइए. हाँ अच्छा तो आ रहा है हाँ पक्का. ನಮ್ಮ ಕಡೆ ಪದ್ಧತಿ ನಿಮ್ಗೆ ಹೆಂಗೆ ಅನಿಸುತ್ತೋ ಏನೋ ಗೊತ್ತಿಲ್ಲ. ಹಾಂ ಪತ್ತೆ ಕಬಡ್ರಿ ಅಪ್ಪಡಿ ಆಂಟಿ ಕೂತ್ಕೊಳ್ಳಿ. 5 ಜನರಿಗೆ ಅನ್ಕೊಂಡಿದ್ದೆ ತರಬೇಕು ಅಂತ. 5 ಜನರು ಅಷ್ಟು ಲಾಸ್ಟಿಗೆ ನಿಮ್ಗೆ ಒಬ್ಬರಿಗೆ ಈ ಥರ ಆಯಿತು. ಮತ್ತೆ ಬೇಜಾರು ಮಾಡ್ಕೊಬಿಟ್ರಿ. ಮತ್ತೆ ನಾವು ಅವ್ರಿಗೆ ಅಂತ ಏ ಇಲ್ಲ, ಮತ್ತೆ ಬೇರೆ ಬೇರೆ ಅನಿಸ್ಬಿಡುತ್ತಲ್ಲ. ನಮ್ಮ ಕಡೆ ಏನಿಲ್ಲ. ನಾ ಇನ್ನಾರು ಮಮ್ಮಿ ಚಲೋ ಕಂಡು ಆದ್ರೆ ನೋಡು ಹೆಂಗೆ ಇದು ಹಾಕೊಂಡ್ರೆ ತಲೆಗೆ ಹೋಗ್ಲಿಲ್ಲ. ಹಂಗಂತೇನು ಡಿಫ್ರೆಂಟ್ ಡಿಫ್ರೆಂಟ್ ಸ್ವಲ್ಪ ಪೂಜೆ ಡಿಫ್ರೆಂಟ್. ಅಮ್ಮ ನಾವು सोनू लिटिल बिट कम फ्रेंड. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ಎಲ್ಲರ ಮನೆಗೂ ಹೋಗಿ ಅರ್ಶಿನ ಕುಂಕುಮಕ್ಕೆ ಕರೆದು, ನಾನು ಸಹ ಎಲ್ಲರ ಮನೆಗೂ ಹೋಗಿ ಅರ್ಶಿನ ಕುಂಕುಮ ತಗೊಂಡು ತುಂಬಾ ಟೈಮ್ ಆಗೋಗಿತ್ತು. ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬ್ಲಾಗ್ನ. ಅದಕ್ಕೆ ಬೆಳಗ್ಗೆ ಊಟ ಎಲ್ಲ ಮುಗಿಸ್ಕೊಂಡು ಮಲಗಿ ಬೆಳಗ್ಗೆ ಎದ್ದು ಇವಾಗ ಲಕ್ಷ್ಮೀ ಪೂಜೆ ಇಡಬೇಕು ಅಂತೇಳಿ ಮನೆಯೆಲ್ಲ ಸ್ವಚ್ಛ ಮಾಡಿ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಲಕ್ಷ್ಮೀ ಪೂಜೆನ ಇಡುತ್ತಾ ಇದ್ದೀನಿ. ಪೂಜೆಯನ್ನು ಇಳಿಯುತ್ತೀವಲ್ಲ, ಆವಾಗ ಮತ್ತೆ ಅರಿಶಿನ ಕುಂಕುಮ ಹಚ್ಚಿ ಏನಾದರೂ ಸ್ವಲ್ಪ ನೈವೇದ್ಯ ಮಾಡಿ ನಾವು ಪೂಜೆನ ಇಳಿಯುತ್ತೀವಿ. ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ಇಳಿವೆ ಆಯಿತು. ಈ ಡೆಕೋರೇಷನ್ ಮಾತ್ರ ಇನ್ನೂ ತೆಗಿಬೇಕು. ನಮ್ಮ ಹಸ್ಬೆಂಡ್ ಆಫೀಸಿಗೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಸಾಯಂಕಾಲ ಇದನ್ನು ತೆಗಿತೀವಿ. ನಾಷ್ಟನೂ ಸಹ ರೆಡಿ ಇದೆ, ನಾಷ್ಟನೂ ಮಾಡ್ಕೋಬೇಕು. ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾಡಿರೋ ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ.
ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಒತ್ತಿ. ಮತ್ತು ನಾನು ಮಾಡಿರೋ ಎಲ್ಲ ರೆಸಿಪೀಸು ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆ ರೆಸಿಪಿನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸರಿ, ಬಾಯ್ ಫ್ರೆಂಡ್ಸ್. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಸರ್ವೋ ಜನ ಸುಖಿನೋ ಭವಂತು.